ನಮಸ್ಕಾರ. ನಾನು ನಿಮ್ಮ ಪಿ ಶೇಷಾದ್ರಿ. ಇದೀಗ ತಾನೇ ಸುಮಾರು 2 ಗಂಟೆಗಳ ಕಾಲ ಸಾರಂಗಿ ಅಂತ ಒಂದು ಕನ್ನಡ ಚಿತ್ರವನ್ನು ನೋಡಿ ಹೊರಗೆ ಬಂದೆ. ಅದು ಒಂಥರ ಮಿಸ್ಟೀರಿಯಸ್ ಜಗತ್ತಿಗೆ ಕರ್ಕೊಂಡು ಹೋಗುವಂಥ ಸಿನಿಮಾ. ಹಾಗಾಗಿ ಇದು ಬೇರೆ ಥರದೇ ಒಂದು ಬದುಕು. ಅದರ ಮುಖ್ಯ ಪಾತ್ರಧಾರಿ ಸತ್ಯನಾರಾಯಣ ಅಂತ, ಹೆಸರು ಕೂಡ ತುಂಬ ಸೂಕ್ಷ್ಮವಾಗಿದೆ. ಸತ್ಯ ಅನ್ನೋ ಹೆಸರನ್ನ ಇಟ್ಟಿದ್ದಾರೆ. ಆತ ಕಾಡಿನಲ್ಲಿ ಕಳೆದು ಹೋಗ್ತಾನೆ. ಕಳೆದು ಹೋದಾಗ ಏನಾಗುತ್ತೆ ಅನ್ನೋದು ಇಡೀ ಕಥೆಯ ಸಾರಾಂಶ. ಹಾಗಾಗಿ ಕಥೆಯ ಕುರಿತು ನಾನು ಹೇಳೋದಕ್ಕೆ ಹೋಗಲ್ಲ. ಹೆಚ್ಚು ಪಾತ್ರಗಳಿದೆ, ಕೇವಲ 2 ಮುಖ್ಯ ಪಾತ್ರಗಳು. ಸತ್ಯನಾರಾಯಣ ಅನ್ನುವಂಥ ಒಂದು ಪಾತ್ರ, ಇನ್ನೊಂದು ಹೆಣ್ಣಿನ ಪಾತ್ರ ಬರುತ್ತೆ. ಆ 2 ಪಾತ್ರಗಳ ಮಧ್ಯೆ ನಡೆಯುವಂಥ ಒಂದು ಜುಗಲ್ಬಂದಿ. ಇದು ಅವರಿಬ್ಬರ ಮಧ್ಯೆ ನಡೆಯುವಂಥ ಕಥೆ ಅಷ್ಟೇ ಅಲ್ಲ, ಅದರ ಜೊತೆಗೆ ಮನುಷ್ಯನ ಆಸೆ, ಆಕಾಂಕ್ಷೆಗಳು, ಎಲ್ಲಿ ನಾವು ಮನುಷ್ಯ ದಿಕ್ಕು ತಪ್ತಾ ಹೋಗ್ತೀವಿ ನಮ್ಮ ಬದುಕಿನಲ್ಲಿ ಅನ್ನೋದನ್ನು ವಿಶಿಷ್ಟವಾದ ರೀತಿಯಲ್ಲಿ ಒಂದು ಪುರಾಣದ ಕಥೆಯನ್ನು ಕೂಡ ಬಳಸ್ಕೊಂಡು ಹೇಳ್ತಾ ಹೋಗ್ತಾರೆ. ಕಾರ್ತಿಕ್ ಚಂದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ, ಆಚಾರ್ಯ ಅವರು ನಿರ್ದೇಶಿಸಿದ್ದಾರೆ. ಇಡೀ ಹೊಸಬರ ತಂಡ ಇದು. ಹಾಗಾಗಿ ಇದರ ಕಥೆ ಕುರಿತು ನೀವೇ ನೋಡಿ ಇದನ್ನು ಅನುಭವಿಸ್ಬೇಕು. ಕೆಲವು ಚಿತ್ರಗಳು ಹೇಳೋದಕ್ಕೆ ಕಷ್ಟ, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಮಾತ್ರ ಗೊತ್ತಾಗ್ತಾ ಹೋಗುತ್ತೆ ಆ ಚಿತ್ರದ ಇದು. ಯಾವುದೇ ಚಿತ್ರ ಎಂಗೇಜಿಂಗ್ ಆಗಿರಬೇಕು ಅಂತ ನಾನು ಭಾವಿಸ್ತೀನಿ. ಅದು ಯಾವುದೇ ಒಂದು ಉದ್ದೇಶವನ್ನು ಅಥವಾ ಇನ್ಯಾವುದೇ ಒಂದು ಆಶಯವನ್ನು ಹೇಳೋದಕ್ಕಿಂತ ಹೆಚ್ಚಾಗಿ ಅದು ನಿಮ್ಮನ್ನು ಹಿಡಿದಿಡಬೇಕು 2 ಗಂಟೆಗಳ ಕಾಲ. ಒಂದು ಸಾಹಿತ್ಯ ಓದಿದಾಗ ನಮ್ಗೆ ಹೇಗೆ ಒಂದು ಅನುಭವವನ್ನು ಕೊಡ್ತಾ ಹೋಗುತ್ತೋ, ಒಂದು ಸಿನಿಮಾ ಕೂಡ ಒಂದು ಅನುಭವವನ್ನು ಕೊಡಬೇಕು ಅಂತ ಆ ನಿಟ್ಟಿನಲ್ಲಿ ಇದು ಒಂದು ವಿಶಿಷ್ಟವಾದ ಅನುಭವವನ್ನು ಕೊಟ್ಟಿದೆ. ಮೊದಲಿಗೆ ನಾನು ಗೊಂದಲದಲ್ಲೇ ಕೂತಿದ್ದೀನಿ, ಏನು ಹೇಳಬೇಕು ಚಿತ್ರದ ಬಗ್ಗೆ ಅಂತ. ಅಂಥ ಒಂದು ಅನುಭವದ ಒಳಗೆ ನಿಮ್ಮನ್ನು ದೂಡಿ ಸಿನಿಮಾ ಮುಗಿದ ನಂತರ ಕೂಡ ನಿಮ್ಮನ್ನು ಒಂದಿಷ್ಟು ಯೋಚನೆಗೆ ಹಚ್ಚುವಂಥ ಚಿತ್ರ ಅಂತ ಅಷ್ಟು ಮಾತ್ರ ಹೇಳಬಲ್ಲೆ. ನೀವು ಅನುಭವಿಸಿದಾಗ ನಂತರದೇ ಅನುಭವ ನಿಮಗೂ ಆಗಲಿ ಅನ್ನೋದು ನನ್ನ ಅಪೇಕ್ಷೆ. ಹಾಗೆ ನಮ್ಮ ಕನ್ನಡಿಗರು ಕೂಡ ಈ ಚಿತ್ರವನ್ನು ನೋಡಿ ಪ್ರೋತ್ಸಾಹಿಸಿದ್ರೆ ಹೊಸಬ ತಂಡ ಹೊಸ ರೀತಿಯ ಚಿತ್ರವನ್ನು ಮಾಡ್ತಾರೆ. ಮುಖ್ಯವಾಗಿ ಇದರಲ್ಲಿ ಹೇಳೋಕೊಟ್ಟಿರೋದು, ಇದರಲ್ಲಿ ಯಾವುದೇ ಹಾಡಿಲ್ಲ, ಯಾವುದೇ ಮಚ್ಚು ಲಂಗಗಳನ್ನು ಬಳಸಿಲ್ಲ, ಇನ್ಯಾವುದೇ ಒಂದು ದ್ವಂದ್ವಾರ್ಥದ ಸಂಭಾಷಣೆ ಇಲ್ಲ. ಅದ್ಯಾವುದೂ ಇಲ್ಲದೆ 2 ಗಂಟೆಗಳ ಕಾಲ ಹಿಡಿದಿಡೋದಿದೆಯಲ್ಲ, ಅದು ಅಷ್ಟು ಸುಲಭ ಸಾಧ್ಯವಾದಲ್ಲ. ಹಾಗಾಗಿ ಇಡೀ ತಂಡಕ್ಕೆ ನಾನು ಶುಭಾಶಯಗಳನ್ನು ಕೋರಿ, ನೀವೆಲ್ಲರೂ ನನಗಾದಂಥ ಅನುಭವವನ್ನು ನೀವು ಪಡ್ಕೊಳ್ಳಿ ಅಂತ ಹೇಳಿ ನಾನು ಮತ್ತೊಮ್ಮೆ ಶುಭಾಶಯವನ್ನು ಕೊಡ್ತೀನಿ. ನಮಸ್ಕಾರ.